ಈ ರೀತಿ ಪ್ರಶ್ನೆಗಳು 90% ಜನ ಈ ರೀತಿ ಪ್ರಶ್ನೆಗಳನ್ನ ಏನ್ ಮಾಡ್ತಾರಂದ್ರ ಮಿಸ್ಟೇಕ್ ಮಾಡ್ತಾರ. ಮತ್ತ RRB, ಗ್ರೂಪ್ ಡಿ, ಆಮೇಲೆ SSC ಇಂಥ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಂದಂತ ಪ್ರಶ್ನೆಗಳು ಇವ. ಮತ್ತೆ ಇನ್ನು ಮುಂದೆ ಕೂಡ ಬರುವಂತ ಪ್ರಶ್ನೆಗಳು ಇವಾಗಿರ್ತಾವ. ಹಂಗಾಗಿ ಇಂಥ ಪ್ರಶ್ನೆಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ, ಒಂದೊಂದ ಟ್ರಿಕ್ಸ್ ಮೂಲಕ ಬಿಡಿಸ್ತಾ ಹೋಗೋಣ. ಸಿಂಪಲ್ ಆಗಿರುವಂತ ಟ್ರಿಕ್ಸ್ ಗಳು ಇಲ್ಲಿದಾವ, ಅದನ್ನ ಸರಳವಾಗಿ ತಿಳ್ಕೊಂತ ಹೋಗ್ರಿ. ನಮ್ಮ ಮೊದಲನೇ ಪ್ರಶ್ನೆ ಏನೈತೆ ಅಂತ ನೋಡ್ರಿ. CAT DBU, CAT ಅನ್ನ DBU ಅಂತ ಬರ್ದಾರ. ಆದ್ರ DOG ಏನಾಗ್ತದಂತ ನಮ್ಮ ಮೊದಲನೇ ಪ್ರಶ್ನೆ ಇದಾಗೈತಿ. ಈ ಮೊದಲನೇ ಪ್ರಶ್ನೆ ನೋಡ್ರಿ, ಅವ್ರು ಏನ್ ಬರ್ದಾರಂತ ನೋಡ್ಕೋತ ಹೋಗೋಣ. ಇದಕ್ಕ ಮೊದಲು ಕಂಪೇರ್ ಮಾಡಿ ನೋಡ್ಕೊಂತ ಹೋಗ್ರಿ. ಸಿ ಇಲ್ಲಿ 3 ಅಕ್ಷರ ಅದಾವ, ಇಲ್ಲಿ 3 ಅಕ್ಷರ ಅದಾವ. ಸಿ ಡಿ ಎ ಬಿ ಟಿ ಯು. ಸಿ ದಿಂದ ಡಿ ಹೆಂಗ್ ಬಂತಂದ್ರ ಸಿ ದಿಂದ ಡಿ ಯಾವುದೇ ಗ್ಯಾಪ್ ಅನ್ನ ಬಿಟ್ಟಿಲ್ಲ. ಸಿ ದಿಂದ ಡಿ. ಆಮೇಲೆ ಎ ದಿಂದ ಬಿ ಯಾವುದೇ ಗ್ಯಾಪ್ ಅನ್ನ ಬಿಟ್ಟಿಲ್ಲ. ಟಿ ದಿಂದ ಯು, ಟಿ ದಿಂದ ಯು ಇಲ್ಲಿ ನೋಡಿ ಯಾವುದೇ ಗ್ಯಾಪ್ ಅನ್ನ ಬಿಟ್ಟಿಲ್ಲ. ನೆಕ್ಸ್ಟ್ ಅಕ್ಷರನ ಬರದ. ಹಂಗ ನಾವು ಡಿ ಮುಂದಿನ ಅಕ್ಷರ ಬರಿಬೇಕು. ಡಿ ಮುಂದಿನ ಅಕ್ಷರ ಏನೈತಿ? ಇ ಐತಿ. ಆಮೇಲೆ ಓ ಮುಂದಿನ ಅಕ್ಷರ ಏನೈತಿ? ಪಿ ಐತಿ. ನೆಕ್ಸ್ಟ್ ಜಿ ಮುಂದಿನ ಅಕ್ಷರ ಏನೈತಿ? ಎಚ್ ಐತಿ. ಇದು ಇದರ ಸರಿಯಾದ ಉತ್ತರ. ಯಾವ ತರದಿದು? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಐತಿ. SUNTVO ಅಂತ ಬರ್ದಾರ. ನಾವು SKY ಅನ್ನ ಏನಂತ ಬರಿಬೇಕು ಅನ್ನೋದ ಇಲ್ಲಿ ಪ್ರಶ್ನೆ. ಸಿಂಪಲ್ ಪ್ರಶ್ನೆ ಐತಿ, ಆದ್ರ ಸ್ವಲ್ಪ ಅರ್ಥ ಮಾಡ್ಕೊಂಡ್ ಬರಿಬೇಕು. ಇವ್ರು ಹೆಂಗ್ ಬರ್ದಿರ್ತಾರ ನಾವು ಹಂಗ ಬರಿಬೇಕು ಇದನ್ನ. ಹೌದಾ? ST ಬರ್ದಾರ. ಮೊದಲು ಎಲ್ಲೈತೆ? ಎಸ್ ಮುಂದಿನ ಅಕ್ಷರ ಬರ್ದಾರ. ಯು ಪಿ ಬರ್ದಾರ. ಯು ಪಿ ಬರ್ದಾರ. ಎನ್ ಓ ಎನ್ ಎಲ್ಲೈತಿ? ಎನ್ ಮುಂದಿನ ಅಕ್ಷರ ಬರ್ದಾರ. ನಾವು ಹಂಗ ಏನ್ ಮಾಡೋದು? ಹಂಗ ಬರ್ಕೊಂತ ಹೋಗುದು. ಎಸ್ ಮುಂದಿನ ಅಕ್ಷರ ಏನೈತಿ? ಟಿ ಐತಿ. ಕೆ ಮುಂದಿನ ಅಕ್ಷರ ಏನೈತಿ? ಎಲ್ ಐತಿ. ವಾಯ್ ಮುಂದಿನ ಅಕ್ಷರ ಏನೈತಿ? ಝಡ್ ಐತಿ. ನೋಡ್ರಿ, ಇದು ಇದರ ಸರಿಯಾದಂತ ಉತ್ತರ. ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ನೋಡ್ರಿ. ಈ ಮೂರನೇ ಪ್ರಶ್ನೆ ACFJO. ನೋಡ್ರಿ ಈ ಪ್ರಶ್ನೆ ಹೆಂಗದ ನೋಡ್ರಿ. ಎ ಐತೆ, ಆಮೇಲೆ ಸಿ ಐತೆ, ಎಫ್ ಐತೆ, ಜೆ ಐತೆ, ಓ ಐತೆ. ನೋಡ್ರಿ ಮೊದಲನೇದಿಂದ ಇಲ್ಲಿಗೆ ಒಂದ್ ಗ್ಯಾಪ್ ಅದ. ಹೌದಾ? ಇಲ್ಲಿಂದ ಇಲ್ಲಿಗೆ ಸಿ ದಿಂದ ಎಫ್ ಗ ಎರಡು ಗ್ಯಾಪ್ ಅದ. ಇಲ್ಲಿಂದ ಇಲ್ಲಿಗೆ ಎಫ್ ದಿಂದ ಜೆ 1 2 3 ಗ್ಯಾಪ್ ಅದ. ಜೆ ದಿಂದ ಓ ಜೆ ದಿಂದ ಓ ಇಲ್ಲೈತ 1 2 3 4 ಗ್ಯಾಪ್ ಅದ. ಈಗ ಎಷ್ಟು ಗ್ಯಾಪ್ ಆಗ್ಬೇಕು ನಮಗ? 1 2 3 4 ಇಲ್ಲಿ 5 ಗ್ಯಾಪ್ ಆಗ್ಬೇಕು. ಓ ದಿಂದ 1 2 3 4 5 ಗ್ಯಾಪ್. ಯು ಅಂತ ಇದರ ಉತ್ತರ ಆಗಿರ್ತದ. ಯು. ಗೊತ್ತಾತಲ್ಲ? ಹಂಗ ಸೇಮ್ ಇದು ಕ್ವಶನ್ ನೋಡ್ರಿ. 4ನೇ ಕ್ವಶನ್ ನೋಡ್ರಿ, ಸಿಂಪಲ್ ಅದ ಕ್ವಶನ್. 1ನೇ ಕ್ವಶನ್ ಬಿ, ಒಂದನೇ ಅಕ್ಷರ ಬಿ ಐತೆ, ಎರಡನೇ ಅಕ್ಷರ ಇ ಐತಿ, ಆಮೇಲೆ ಎಚ್ ಐತಿ, ಆಮೇಲೆ ಕೆ ಐತಿ. ನೋಡ್ರಿ ಈ ಬಿ ದಿಂದ ಇ ಎಷ್ಟು ಗ್ಯಾಪ್ ಅದ? 2 ಗ್ಯಾಪ್ ಅದ. 2 ಗ್ಯಾಪ್ ಅದ. ಹೌದಲ್ಲ? ಇ ದಿಂದ ಎಚ್ ಎಷ್ಟು ಗ್ಯಾಪ್ ಅದ? ಮತ್ತೆ 2 ಗ್ಯಾಪ್ ಅದ. ಎಚ್ ದಿಂದ ಕೆ ಮತ್ತೆ ಎಷ್ಟದ? ಮತ್ತೆ 2 ಗ್ಯಾಪ್ ಅದ. ಎಲ್ಲ ಕಡೆ 2 ಗ್ಯಾಪ್ ಅದ. ಇಲ್ಲೂ ಕೂಡ ನಾವು 2 ಗ್ಯಾಪ್ ಅನ್ನ ಮಾಡ್ಬೇಕು. ಹಂಗ ಕೆ ದಿಂದ ಎಲ್ ಎಂ ಬಿಡೋದು, ಎನ್ ಅನ್ನ ಬರೆಯೋದು. ಇದು ಸರಿಯಾದಂತ ಉತ್ತರ. ಉತ್ತರ. ಇನ್ನ ಕೊನೆಯ ಪ್ರಶ್ನೆ, 5ನೇ ಪ್ರಶ್ನೆ. ಇದು ಕೂಡ ನೋಡ್ರಿ RRB ಅಲ್ಲಿ ಬಂದಂತ ಪ್ರಶ್ನೆಗಳು ಇವ. SSC ಅಲ್ಲಿ ಕೂಡ ಬಂದಂತ ರಿಪೀಟ್ ಆದಂತ ಕ್ವಶನ್ ನೋಡ್ರಿ. ಬುಕ್ ಅನ್ನ ಆಥರ್ ಸಾಂಗ್ ಯಾರಂತ? ಸಾಂಗ್ ಅನ್ನ ಯಾರು ಬರೀತಾರ ಅಂತ. ಹೌದಾ? ಬುಕ್ ಅನ್ನ ಬರದವ್ರು ಯಾರು? ಆಥರ್.
ಹೌದಾ? ಬುಕ್ ಗೆ ಸಂಬಂಧಪಟ್ಟಿದ್ದೇನು ಆಥರ್, ಹಂಗ ಸಾಂಗ್ ಸಂಬಂಧಪಟ್ಟಿದ್ದು ಯಾರ? ಸಿಂಗರ್. ಯಾರ? ನಮ್ಮ ಸಿಂಗರ್. ಇವತ್ತಿನ ಮೆಂಟಲ್ ಅಬಿಲಿಟಿ ಕ್ವಶನ್ಗಳಾಗಿದ್ದು, ಮತ್ತೆ ಇಂಥ ಪ್ರಶ್ನೆಗಳ ಜೊತೆ ನಾಳೆ ಮತ್ತೊಂದು ಕ್ಲಾಸ್ಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಚಾನಲ್ ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಶೇರ್ ಮಾಡ್ಕೊಳ್ರಿ.